ಈ ಬಾಲೆಯನ್ನೊಮ್ಮೆ ನೋಡಿ. ಈಕೆಯ ಹೆಸರು ತನುಶ್ರೀ ಪಿತ್ರೋಡಿ. ಈಗಿನ್ನು 12ರ ಹರೆಯ. ಅದೆಂಥ ಉತ್ಸಾಹ, ಅದೆಂಥ ಲವಲವಿಕೆ. ಉಡುಪಿ ಜಿಲ್ಲೆಯ ಉದ್ಯಾವರದ ಈ ಹೆಣ್ಣು ಮಗು ಯೋಗವನ್ನೇ ಉಂಡುಟ್ಟು ಉಸಿರಾಡುವ ಪೋರಿ. ಆದರೆ ಈಕೆಯ ಮುಡಿಗಿದೆ 6 ವಿಶ್ವ ದಾಖಲೆಗಳ ಗರಿ. ಇದೀಗ ಮತ್ತೊಂದು ದಾಖಲೆ ಬರೆದಿದ್ದಾಳೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಈಕೆಯ ಈ ಸಾಧನೆ ದಾಖಲಾಗಿದೆ. ಸ್ವಾತಂತ್ರ್ಯೋತ್ಸವದ 75ನೇ ದಿನಾಚರಣೆಯ ಸಂದರ್ಭದಲ್ಲಿ ಈ ಯೋಗ ದಾಖಲೆ ಸದ್ದು ಮಾಡಿದೆ. ಈಕೆಗೆ 1 ಗಂಟೆಯ ಅವಧಿಯಲ್ಲಿ 200 ಯೋಗಾಸನಗಳನ್ನು ಮಾಡುವ ಟಾರ್ಗೆಟ್ ನೀಡಲಾಗಿತ್ತು. ಆದರೆ ಕೇವಲ 43 ನಿಮಿಷ 18 ಸೆಕೆಂಡುಗಳಲ್ಲಿ 245 ಆಸನಗಳನ್ನು ಮಾಡುವ ಮೂಲಕ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾಳೆ. ಇಲ್ಲಿ ಪ್ರದರ್ಶನವಾದ ಪ್ರತಿಯೊಂದು ಆಸನಗಳು ಒಂದಕ್ಕಿಂತ ಮತ್ತೊಂದು ಕಠಿಣವಾಗಿದ್ದವು ಅನ್ನೋದು ವಿಶೇಷ. Today at Udupi, Tanushree has created a world record, that is the most yoga poses in a relay. And this was an excellent world record I ever judged in my life. And Tanushree has created the world record with the title most yoga poses in a relay. And she performed 245 yoga poses. That the target was of 1 hour, but she did only in 45 minutes and 18 seconds. So we many congratulates Tanushree, her parents, her teachers, and the city of Udupi, which is nowadays known as the city of yoga. Many congratulations. Golden Book of World Records has accepted the world record and a provisional certificate has been issued. Very soon the final certificate will be issued. 2017ರಲ್ಲಿ ತನುಶ್ರೀ ಯೋಗದ ನಿರಾಲಂಬ ಪೂರ್ಣ ಚಕ್ರಾಸನವನ್ನು 1 ನಿಮಿಷದಲ್ಲಿ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸಾಧನೆ ಮಾಡಿದ್ದಳು. 2018ರಲ್ಲಿ ದೇಹದ ಎದೆಯ ಭಾಗ ಹಾಗೂ ತಲೆಯನ್ನು ಸ್ಥಿರವಾಗಿ ಇರಿಸಿ ಉಳಿದ ಭಾಗವನ್ನು ನಿಮಿಷಕ್ಕೆ 41 ಬಾರಿ ತಿರುಗಿಸುವ ಮೂಲಕ ಇನ್ನೊಂದು ಗಿನ್ನಿಸ್ ದಾಖಲೆ ಬರೆದಿದ್ಲು. ಧನುರಾಸನದಲ್ಲಿ 2 ಬಾರಿ, ಚಕ್ರಾಸನ ರೇಸ್ ವಿಭಾಗ ಮತ್ತು ಮೋಸ್ಟ್ ಬಾಡಿ ಸ್ಕಿಪ್ ವಿಭಾಗಗಳಲ್ಲಿ ಮಾಡಿರುವ ಸಾಧನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ. ಈಗ ದಾಖಲಾಗಿರೋದು 7ನೇ ವಿಶ್ವ ದಾಖಲೆ ಅನ್ನೋದು ಈಕೆಯ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ನನಗೆ ಇವತ್ತು ತುಂಬ ಖುಷಿ ಆಯಿತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ನಾನು ಎನಿಸಿರಲಿಲ್ಲ 43 ಮಿನಿಟ್ಸಲ್ಲಿ 245 ಆಸನ ಮಾಡ್ತೇನೆ ಅಂತ. ಇದೊಂದು 2 ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದೇನೆ. ಈ ಕೊರೋನಾದ ಲಾಕ್ಡೌನ್ ಟೈಮ್ನಲ್ಲಿ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ. ಒಂದು 180 ಆಸನ ಮೊದಲು ನಾನೆಲ್ಲ ಹುಡುಕಿಟ್ಟಿದ್ದೆ. ನಂತರ ನನಗೆ ನರೇಂದ್ರ ಕಾಮತ್ ಸರ್ ಅವರು ಆಸನ ಎಲ್ಲ ಹೇಳಿದರು ಹೀಗೆಲ್ಲ ಮಾಡಬೇಕು ಅಂತ. ಹಾಗೆ ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ನನಗೆ ಸಪೋರ್ಟ್ ಮಾಡಿದ ಅಪ್ಪ ಅಮ್ಮನಿಗೆ ಮತ್ತು ಗುರುಗಳಿಗೆ ಮತ್ತು ನನ್ನ ತಂಗಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೇನೆ. ಯೋಗಕ್ಕೆಂದು ಈಕೆ ಹೆಚ್ಚೇನು ತರಬೇತಿ ಪಡೆದವಳಲ್ಲ. ಪ್ರತಿ ಆಸನವನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ತಾಯಿಯ ಮಾರ್ಗದರ್ಶನದಲ್ಲಿ ನಿತ್ಯ ಅಭ್ಯಾಸ ಮಾಡಿದ್ದಾಳೆ. ಸತತ ಅಭ್ಯಾಸದ ನಂತರ ಈಗ ಸಾಧನೆಯ ಪುಟದಲ್ಲಿ ಹೆಸರು ಬರೆದಿದ್ದಾಳೆ. ತಂದೆ ಉದಯ್ ಕುಮಾರ್ ಮತ್ತು ತಾಯಿ ಸಂಧ್ಯಾ ಅವರ ಗರಡಿಯಲ್ಲಿ ಮನೆಯಲ್ಲಿಯೇ ನಿರಂತರ ಅಭ್ಯಾಸ ನಡೆಸುತ್ತಿರುವ ಈಕೆ ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿನಿ. ನೃತ್ಯದಲ್ಲೂ ಇವಳು ನಿಪುಣೆ. ಹಾಗಾಗಿ ಈಕೆಯ ಯೋಗ ಭಂಗಿಗಳಲ್ಲಿ ನೃತ್ಯದ ನಾಜೂಕುತನವೂ ಇದೆ. ಇನ್ನಷ್ಟು ಹೊಸ ಆಸನಗಳನ್ನು ಬೆರಗು ಹುಟ್ಟಿಸುವಂತೆ ಪ್ರದರ್ಶಿಸುವ ಇರಾದೆ ತನುಶ್ರೀಯದ್ದು. ಯೋಗದ ಜೊತೆಗೆ ಯೋಗಿಗಳ ಬದುಕು ಹಸನಾಗಲಿ ಅನ್ನೋದು ನಮ್ಮ ಹಾರೈಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.